ಅನುಭವಿಸ್ತಾ ಇದ್ದಾರೆ. ರಾಜ್ಯಪಾಲನ ಹೆಸರಿರ್ತಕ್ಕಂಥ ಜಮೀನು, ಆ ಜಮೀನಲ್ಲಿ ಅಂಗನವಾಡಿ ಆಗ್ಬೇಕು, ಅಂಬೇಡ್ಕರ್ ಭವನ ಆಗ್ಬೇಕು, ಸಾರ್ವಜನಿಕವಾಗಿ ಆ ಜಮೀನು ಉಪಯೋಗ ಆಗ್ಬೇಕು. ನೀವು ಅದರಲ್ಲಿ ಭೂಮಿ ಯಾರು ಅನಧಿಕೃತವಾಗಿ ಅನುಭವಿಸ್ತಾ ಇದ್ದಾರೆ ಅದರಲ್ಲಿ ಶಾಮೀಲಾಗಿದ್ದೀರಿ ಅಂತ ಆರೋಪ. ಏನ್ ಮಾತಾಡ ಯಾರಿನ ಯಾಕೆ ಮಾಡಿಸಿಲ್ಲ? ಯಾಕೆ ಗೊತ್ತಿಲ್ಲಪ್ಪ, ನಾನು ಬಹಳ ವರ್ಷದಿಂದ ನೋಡ್ತಾ ಇದ್ದೀನಿ. ಈಗ ಎಲೆಕ್ಷನ್ ಆಗಿದೆ, ಅವ್ರ ಕಾರ್ಯ ಆದರೆ ರಾಜ್ಯಪಾಲ ಇರ್ತಕ್ಕಂಥ ಸರ್ಕಾರಿ ಭೂಮಿನ ನೀವು ಪಂಚಾಯತ್ ಹ್ಯಾಂಡ್ ಓವರ್ ತಗೊಳ್ಳಲ್ಲ ಅಂತ ಅರ್ಥ ಏನೋ? ಅವರು ಪಂಚಾಯತಿ ಪಿಡಿಒ ಅಲ್ಲ, ಪಿಡಿಒ ಸೆಕ್ರೆಟರಿ ಸರಿ, ಪಿಡಿಒ ಇಲೆಕ್ಟ್ರಿಷಿಯನ್ ಸೆಕ್ರೆಟರಿ. ನೀನ್ ಬರ್ತಿದ್ಯಾ ಮೀಟಿಂಗ್ ಅಂತ? ನೀನ್ ಯಾವಾಗ ಖಾಲಿ ಮಾಡಿಸ್ತೀಯಾ? ಖಾಲಿ ಮಾಡ್ಲಿಕ್ಕೆ ಇವತ್ತು ಆಗ್ತದಾ? ಅದಲ್ಲದೆ ಇನ್ನೂ ಸರ್ಕಾರಿ ಜಾಗಗಳು ಆಯ್ತಣ್ಣ. ಒಂದು ವಾರ ನಮ್ಗೆ ನೀವು ಕೇಳ್ತೀನಿ, ನೀವು ಇವರು ಜಂಟಿ ಜವಾಬ್ದಾರಿ. ನನ್ಗೆ ಇರ್ತಕ್ಕಂಥ 3 ಸರ್ವೆ ನಂಬರು ಸರ್ಕಾರಿ ಜಮೀನನ್ನ ದಯವಿಟ್ಟು ತೆರವು ಮಾಡಿ ಪೊಸಿಷನ್ ಕೊಡಿಸಿ ಆಯಾ ಇಲಾಖೆ ಹ್ಯಾಂಡ್ ಕೊಡ್ಬೇಕು. ಸಮಾಜ ಇಲಾಖೆ ಹ್ಯಾಂಡ್ ಕೊಟ್ಟರೆ ಸಮಾಜ ಕಲ್ಯಾಣ ಇಲಾಖೆ ನೋಡ್ಕೊತಾರೆ. ಆ ಸಂಬಂಧಪಟ್ಟಂತ ಇಲಾಖೆಗೆ ನೀವು ಪೊಸಿಷನ್ ಬಿಡಿಸ್ಕೊಡಿ. ಮಾಡ್ತೀರಾ? ಗ್ಯಾರಂಟಿನಾ? ಹೌದೌದು, ಅದು